ಮರೆಯಲಾಗದ ಮಹಾಭಾರತ. ನಿರೂಪಣೆ ಡಾಕ್ಟರ್ ಎಸ್ ರೇಖಾರೆಡ್ಡಿ. ಹಿಂದಿನ ಸಂಚಿಕೆಯಲ್ಲಿ ಯುಧಿಷ್ಠಿರ ಎದುರಿಸಿದ ಯಕ್ಷ ಪ್ರಶ್ನೆಯ ಬಗ್ಗೆ ತಿಳಿದೆವು. ಇಂದು ಪಾಂಡವರು ಅಜ್ಞಾತವಾಸಕ್ಕೆ ಸಿದ್ಧರಾದ ಬಗೆಯನ್ನು ತಿಳಿಯೋಣ. 12 ವರ್ಷಗಳ ವನವಾಸ ಕೊನೆಯಾಗುತ್ತಾ ಬಂದಂತೆ ಪಾಂಡವರು ಅಜ್ಞಾತವಾಸಕ್ಕೆ ಸಜ್ಜಾಗತೊಡಗಿದರು. ಅಜ್ಞಾತವಾಸ ಎಂದರೆ ಯಾರಿಗೂ ಗುರುತು ಸಿಗದಂತೆ ಗೌಪ್ಯವಾಗಿ ವಾಸ ಮಾಡುವುದು. ಇದರಲ್ಲಿ ಅವರಿಗೆ ಎದುರಾದ ಮೊದಲ ಸಮಸ್ಯೆ ತಮ್ಮ ಅಜ್ಞಾತವಾಸವನ್ನು ಎಲ್ಲಿ ಮಾಡಬೇಕು ಅನ್ನೋದು. ಅಜ್ಞಾತವಾಸದ ಈ 1 ವರ್ಷದಲ್ಲಿ ದುರ್ಯೋಧನನಾಗಲಿ ಅವನ ತಮ್ಮಂದಿರಾಗಲಿ ತಮ್ಮ ಗುರುತು ಹಿಡಿದು ತಮ್ಮ ಹೆಸರನ್ನು ಹಿಡಿದು ಕರೆಯದಂತೆ ವಾಸ ಮಾಡುವುದು. ಇದಕ್ಕೆ ತಾವು ಯಾವ ರಾಜ್ಯಕ್ಕೆ ಹೋಗಬೇಕು? ದ್ವಾರಕೆಗೋ ಅಥವಾ ಪಾಂಚಾಲ ದೇಶಕ್ಕೋ? ಜೊತೆಗೆ ಯಾರಿಗೂ ತಾವು ಯಾರೆಂದು ಅರಿಯದೇ ಜೀವನ ಮಾಡಬೇಕಾದ್ರೆ ಈಗಿರುವ ಹಾಗೆ ರಾಜರ ಹಾಗೆ ಜೀವನ ಮಾಡುವುದಕ್ಕೆ ಆಗುವುದಿಲ್ಲ. ಹಾಗಾದರೆ ಅಜ್ಞಾತವಾಸದಲ್ಲಿ ತಮ್ಮ ಜೀವನ ಹೇಗಿರಬೇಕು? ಭೀಮನಂತಹ ಅತಿಕಾಯನನ್ನ ಅಥವಾ ಅಪೂರ್ವ ಸುಂದರಿಯಾದ ದ್ರೌಪದಿಯನ್ನ ಹೇಗೆ ಜನರಿಂದ ಮುಚ್ಚಿಡುವುದು ಎಂಬ ಸಮಸ್ಯೆ ಅವರನ್ನು ಕಾಡಿತು. ಮತ್ತೊಂದು ಸಮಸ್ಯೆ, ಅವರು 12 ವರ್ಷಗಳಿಂದ ಕಾಡಿನಲ್ಲಿ ಇದ್ದಿದ್ದರಿಂದ ನಾಡಿನಲ್ಲಿ ಆಗಿರುವ ಬದಲಾವಣೆಗಳ ಬಗ್ಗೆ, ಬೆಳವಣಿಗೆಗಳ ಬಗ್ಗೆ ಅವರು ಅರಿಯದಾಗಿದ್ದರು. ಅಂತಹ ಬದಲಾದ ನಾಡಿನಲ್ಲಿ ವಾಸಿಸುವುದು ಹೇಗೆ ಎಂಬ ಪ್ರಶ್ನೆ ಅವರಿಗೆ ಎದುರಾಯಿತು. ಯುಧಿಷ್ಠಿರ ಪುರೋಹಿತರಾದ ಧೌಮ್ಯ, ದ್ರೌಪದಿ ಮತ್ತು ತನ್ನ ತಮ್ಮಂದಿರೊಂದಿಗೆ ಸಮಾಲೋಚನೆ ಮಾಡುತ್ತಾ ತನ್ನ ಮೊದಲ ಪ್ರಶ್ನೆಯನ್ನು ಅವರ ಮುಂದೆ ಇಟ್ಟ. ನಮ್ಮ ಅಜ್ಞಾತವಾಸ ಎಲ್ಲಿ ನಡೆಯಬೇಕು? ದ್ವಾರಕೆ ಮತ್ತು ಪಾಂಚಾಲ ದೇಶಗಳಲ್ಲಾದರೆ ದುರ್ಯೋಧನ ಬಹಳ ಸುಲಭವಾಗಿ ನಮ್ಮನ್ನು ಗುರುತು ಹಚ್ಚುತ್ತಾನೆ. ಅರ್ಜುನ, ನೀನು ದೇಶಗಳನ್ನು ಸುತ್ತಿ ಬಂದಿದ್ದೀಯಾ, ನಿನ್ನ ಅಭಿಪ್ರಾಯವೇನು ಎಂದು ಕೇಳಿದ. ಅರ್ಜುನ, ಹೌದಣ್ಣ, ನೀನು ಹೇಳಿದ್ದು ಸರಿ. ನಾವು ಕೃಷ್ಣನ ರಾಜ್ಯಕ್ಕಾಗಲಿ ದ್ರೌಪದಿಯ ತಂದೆಯ ದೇಶಕ್ಕಾಗಲಿ ಹೋಗುವುದು ಅಷ್ಟೊಂದು ಅನುಕೂಲಕರವಲ್ಲ. ಮತ್ಸ್ಯ, ಛೇದಿ, ಆವಂತಿ ದೇಶಗಳಾದರೆ ಹೇಗೆ ಎಂದು ಮರುಪ್ರಶ್ನೆ ಮಾಡಿದ. ಯುಧಿಷ್ಠಿರ, ಹೇಗಿದ್ದರೂ 1 ವರ್ಷ ನಮ್ಮನ್ನ ಗುರುತು ಹಿಡಿಯಲಾರರು ಅಂತ ಯಮಧರ್ಮರಾಜ ನಮಗೆ ವರ ಕೊಟ್ಟಿದ್ದಾನೆ. ಆದರೂ ನಮ್ಮ ಜಾಗರೂಕತೆಯಲ್ಲಿ ನಾವಿರಬೇಕು. ನೀನು ಹೇಳಿದ ದೇಶಗಳಲ್ಲಿ ಮತ್ಸ್ಯ ರಾಜ್ಯ ನಮ್ಮ ಅಜ್ಞಾತವಾಸಕ್ಕೆ ಸರಿಯಾದುದು ಅಂತ ನನಗನ್ನಿಸುತ್ತೆ ಎಂದ. ಭೀಮ, ಅದ್ಹೇಗೆ ಎಂದು ಪ್ರಶ್ನಿಸಿದ. ಸಹದೇವ, ಮತ್ಸ್ಯ ದೇಶದ ರಾಜ ವಿರಾಟ. ಅವನು ಧರ್ಮಜ್ಞ, ಒಳ್ಳೆಯವನು, ಉದಾರಿ. ಈಗ ಅವನಿಗೆ ವಯಸ್ಸಾಗಿದೆ. ಆದ್ರಿಂದ ನಮ್ಮ ಗುರುತು ಅವನಿಗೆ ಸಿಗದೇ ಇರಬಹುದು. ಯುಧಿಷ್ಠಿರ, ಅಲ್ಲದೆ ಅವನಿಗೆ ನಾನೆಂದರೆ ಬಹಳ ಪ್ರೀತಿ ಅನುಕಂಪಗಳು ಇವೆ ಅಂತ ಕೇಳಿದ್ದೀನಿ. ಆದ್ದರಿಂದ ಮತ್ಸ್ಯ ದೇಶವೇ ನಮ್ಮ ಅಜ್ಞಾತವಾಸಕ್ಕೆ ಪ್ರಶಸ್ತವಾದ ಸ್ಥಳ. ಆದರೆ ಅಲ್ಲಿ ನಾವು ಯಾವ ವೇಷದಲ್ಲಿ ಇರುವುದು? ಅದಕ್ಕೆ ಭೀಮ, ಅಣ್ಣ, ನಾವೆಲ್ಲ ಹೇಗೋ ನಿಭಾಯಿಸುತ್ತೇವೆ, ನಿನ್ನದು ಹೇಳು. ನೀನು ಚಕ್ರವರ್ತಿಯಾದವನು, ಎಲ್ಲರಿಗೂ ನಿನ್ನ ಬಗ್ಗೆ ತಿಳಿದಿರುತ್ತದೆ ಎಂದ. ಯುಧಿಷ್ಠಿರ ಸ್ವಲ್ಪ ಯೋಚಿಸಿ, ನಾನು ರಾಜನೀತಿಯಲ್ಲಿ ಮತ್ತು ದ್ಯೂತದಲ್ಲಿ ಪರಿಣಿತನಾದ ಬ್ರಾಹ್ಮಣನಂತೆ ವಿರಾಟನನ್ನ ಕಾಣುತ್ತೇನೆ. ನನ್ನ ಹೆಸರು ಕಂಕ ಅಂತ ಇಟ್ಟುಕೊಳ್ಳುವೆ ಎಂದ. ಭೀಮ, ನಾನು ಅಡುಗೆಯವನಾಗಿ ಸೇರಿಕೊಳ್ಳುತ್ತೇನೆ. ನನ್ನ ಶಕ್ತಿಯಿಂದ ನಾನೊಬ್ಬನೇ 10 ಜನರು ಎತ್ತುವ ಉರುವಲನ್ನು, ಅಡುಗೆಯ ಪಾತ್ರೆಗಳನ್ನು ಎತ್ತುತ್ತೇನೆ ಎಂದು ಹೇಳುತ್ತೇನೆ. ಅದರ ಜೊತೆಗೆ ಆಗಾಗ ಆನೆಗಳನ್ನು ಮದಿಸಿ ಜಗಜಟ್ಟಿಗಳೊಂದಿಗೆ ಕುಸ್ತಿ ಮಾಡಿ ವಿರಾಟರಾಜನಿಗೆ ಮನರಂಜನೆಯನ್ನು ಒದಗಿಸುತ್ತೇನೆ. ನನ್ನ ಹೆಸರನ್ನು ನಾನು ವಲಲ ಎಂದು ಇಟ್ಟುಕೊಳ್ಳುತ್ತೇನೆ ಎಂದ. ಅರ್ಜುನ, ಇಂದ್ರನ ಆಣತಿಯಂತೆ ಊರ್ವಶಿಯ ಶಾಪದ ಉಪಯೋಗವನ್ನು ನಾನು ಈಗ ಪಡೆದು ನಪುಂಸಕನಾಗುತ್ತೇನೆ. ಬೃಹನ್ನಳೆ ಅನ್ನೋ ಹೆಸರನ್ನು ಇಟ್ಟುಕೊಂಡು ರಾಣಿವಾಸದ ಹೆಂಗಸರಿಗೆ ಸಂಗೀತ ನೃತ್ಯಗಳ ಪಾಠವನ್ನು ಮಾಡುತ್ತೇನೆ ಎಂದ. ನಕುಲ, ನಾನು ಗ್ರಾಂಥಿಕ ಅಂತ ಹೆಸರನ್ನಿಟ್ಟುಕೊಂಡು ಕುದುರೆಗಳ ಲಾಯವನ್ನು ಸೇರಿ ಕುದುರೆಗಳಿಗೆ ತರಬೇತಿಯನ್ನು ಕೊಡುವುದನ್ನು, ಅವುಗಳ ಆರೋಗ್ಯವನ್ನು ನೋಡಿಕೊಳ್ಳುವುದನ್ನು ಮಾಡುತ್ತೇನೆ ಎಂದ. ಸಹದೇವ, ನಾನು ತಂತ್ರಿಪಾಲ ಅಂತ ಹೆಸರನ್ನು ಇಟ್ಟುಕೊಂಡು ಗೂನು ಬೆನ್ನಿನವನಂತೆ ವಿರಾಟನ ಗೋಶಾಲೆಯನ್ನು ಸೇರುತ್ತೇನೆ. ಹಸುಗಳ ಯೋಗಕ್ಷೇಮವನ್ನು ನೋಡಿಕೊಂಡು ಅವುಗಳನ್ನು ಅವುಗಳ ತಳಿಗಳ ಪ್ರಕಾರ ವಿಂಗಡಣೆ ಮಾಡಿ
ವಿರಾಟನ ಪಶು ಸಂಪತ್ತನ್ನು ಹೆಚ್ಚಿಸುತ್ತೇನೆ ಎಂದ. ಈಗ ಎಲ್ಲರ ಗಮನ ದ್ರೌಪದಿಯತ್ತ ಹರಿಯಿತು. ಯುಧಿಷ್ಠಿರ, ದ್ರೌಪದಿ, ನಿನಗೆ ಸಾಮಾನ್ಯ ಹೆಂಗಸರ ಜೀವನ ತಿಳಿದಿಲ್ಲ, ನೀನೇನು ಮಾಡುವೆ ಎಂದ. ದ್ರೌಪದಿ, ನಾನು ಸೈರಂಧ್ರಿಯಾಗಿ ವಿರಾಟರಾಜನ ಅಂತಃಪುರವನ್ನು ಸೇರಿ ಅರಮನೆಯ ಹೆಂಗಸರಿಗೆ ವಿಶಿಷ್ಟವಾದ ಕೇಶ ವಿನ್ಯಾಸಗಳನ್ನು ಹೇಳಿಕೊಡುತ್ತೇನೆ ಎಂದಳು. ಅಲ್ಲಿಯವರೆಗೆ ಅವರ ಮಾತುಗಳನ್ನು ಕೇಳುತ್ತಿದ್ದ ಧೌಮ್ಯರು, ನೀವು ಹೇಳಿದ್ದೆಲ್ಲ ಸರಿಯಾಗಿದೆ, ಆದರೆ ದ್ರೌಪದಿಯನ್ನು ಮುಚ್ಚಿಡುವುದು ಮಾತ್ರ ಸಾಧ್ಯವಿಲ್ಲ. ಅರ್ಜುನ, ನಿನ್ನ ಕೆಲಸದ ಜೊತೆಗೆ ದ್ರೌಪದಿಯನ್ನು ಕೂಡ ನಿಗಾವಹಿಸಿ ನೀನು ನೋಡಿಕೊಳ್ಳಬೇಕಾಗುವುದು. ಮತ್ತೊಂದು ವಿಷಯ, ನೀವೆಲ್ಲ ಇಲ್ಲಿಯವರೆಗೆ ರಾಜರಾಗಿ ರಾಜಕುಮಾರರಾಗಿ ಮಾತ್ರ ಇದ್ದಿರಿ. ಈಗ ನೀವು ಸೇವಕರಾಗಿ ವಿರಾಟನ ರಾಜ್ಯಕ್ಕೆ ಹೋಗುತ್ತಿದ್ದೀರಿ. ಸೇವಕರಾದವರಿಗೆ ಕೆಲವು ನೀತಿ ನಿಯಮಗಳು ಇರುತ್ತವೆ, ಅವುಗಳನ್ನು ನೀವು ತಿಳಿದಿರಬೇಕು. ಮೊದಲನೆಯದಾಗಿ, ನೀವು ಸೇವಕರೆಂಬುದನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ರಾಜನ ಪ್ರತಿಯೊಂದು ಮಾತನ್ನೂ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಎರಡನೆಯದು, ರಾಜನನ್ನು ನೀವು ಕಾಣಬೇಕಾದರೆ ಮೊದಲು ದ್ವಾರಪಾಲಕನ ಮೂಲಕ ಹೇಳಿ ಕಳಿಸಿ ಅನುಮತಿಯನ್ನು ಪಡೆಯಬೇಕು. 3, ರಾಜ ತಾನೇ ಕುಳಿತುಕೋ ಎಂದು ಹೇಳುವವರೆಗೂ ಕುಳಿತುಕೊಳ್ಳಬಾರದು. ಕುಳಿತುಕೊಳ್ಳುವಾಗ ರಾಜನ ಎಡಗಡೆ ಅಥವಾ ಬಲಗಡೆ ಮಾತ್ರ ಕುಳಿತುಕೊಳ್ಳಬೇಕು. ರಾಜನ ಹಿಂಭಾಗ ಅಂಗರಕ್ಷಕರ ಸ್ಥಳವಾಗಿರುತ್ತದೆ. ರಾಜನ ಮುಂದೆ ಕುಳಿತರೆ ಉದ್ದಟತನ ಎನಿಸುತ್ತದೆ. 4, ರಾಜನಿಗಿಂತ ಎತ್ತರದ ಆಸನದಲ್ಲಿ ಎಂದೂ ಕುಳಿತುಕೊಳ್ಳಬಾರದು. 5, ಯಾವಾಗಲೂ ರಾಜನಿಗೆ ಇಷ್ಟವಾಗುವ, ಅವನಿಗೆ ಒಳ್ಳೆಯದಾಗುವ ಮತ್ತು ಹಿತವಾಗುವ ಕೆಲಸಗಳನ್ನು ಮಾತ್ರ ಮಾಡಬೇಕು. 6, ರಾಜನ ಆಸ್ಥಾನದಲ್ಲಿ ಜೋರಾಗಿ ಕೇಕೆ ಹಾಕಿ ನಗಬಾರದು. ಹಾಗಂತ ಅತ್ಯಂತ ಗಂಭೀರವಾಗಿ ಕೂಡ ಇರಬಾರದು. ನಸುನಗೆಯನ್ನು ಮಾತ್ರ ಬೀರಬೇಕು. 7, ರಾಜನು ತನ್ನ ಸ್ನೇಹಿತರೊಡನೆ ಮಾತನಾಡುವಾಗ ಅಥವಾ ಇತರರೊಡನೆ ಮಾತನಾಡುವಾಗ ಮಧ್ಯಪ್ರವೇಶಿಸಿ ಮಾತನಾಡಬಾರದು. 8, ಯಾವತ್ತೂ ರಾಜನಿಗಿಂತ ನೀವು ಬುದ್ಧಿವಂತರು ಎಂದು ತೋರಿಸಿಕೊಳ್ಳಕೂಡದು. ರಾಜನು ತಪ್ಪನ್ನೇ ಮಾಡಿದರೂ ಸುಳ್ಳನ್ನೇ ಹೇಳಿದರೂ ಅವನನ್ನು ಖಂಡಿಸಬಾರದು. ರಾಜನಿಗೆ ಇಷ್ಟವಾಗುವಂತೆ ನೀವು ನಡೆದುಕೊಳ್ಳಬೇಕು. ಎಲ್ಲರೂ ಧೌಮ್ಯರ ಮಾತನ್ನು ಮನಸ್ಸಿಟ್ಟು ಕೇಳಿ ಅದರಂತೆ ನಡೆಯುವೆವು ಎಂದರು. ಅವರೊಂದಿಗೆ ವನವಾಸಕ್ಕೆ ಬಂದಿದ್ದ ಕೆಲವು ಪ್ರಾಮಾಣಿಕ ಸೇವಕರು, ಬ್ರಾಹ್ಮಣರು ಮತ್ಸ್ಯ ರಾಜ್ಯದ ಹತ್ತಿರವೇ ಇದ್ದು ಯಾರಾದರೂ ಪಾಂಡವರನ್ನ ಕೇಳಿಕೊಂಡು ಬಂದರೆ ಅವರನ್ನು ದಿಕ್ಕು ತಪ್ಪಿಸುವ ಹೊಣೆಯನ್ನು ಹೊತ್ತರು. ಮಾರನೆಯ ದಿನ ರಾತ್ರಿ ಪಾಂಡವರು ತಮ್ಮ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ಮತ್ಸ್ಯರಾಜ್ಯಕ್ಕೆ ಹೊರಟರು. ಹಲವಾರು ದಿನಗಳು ನಡೆದು ಮತ್ಸ್ಯರಾಜ್ಯದ ಹತ್ತಿರ ಬಂದರು. ಮತ್ಸ್ಯರಾಜ್ಯವನ್ನು ತಲುಪಿದ ತಕ್ಷಣ ಪಾಂಡವರು ಸೂರ್ಯನನ್ನು ಆರಾಧಿಸಿ ದ್ರೌಪದಿಯ ಸೌಖ್ಯವನ್ನು ಬೇಡಿದರು. ಸೂರ್ಯದೇವ ಪ್ರತ್ಯಕ್ಷನಾಗಿ ಒಬ್ಬ ರಾಕ್ಷಸ ದ್ರೌಪದಿಯೊಂದಿಗೆ ಯಾವಾಗಲೂ ಅದೃಶ್ಯನಾಗಿ ಜೊತೆಗಿದ್ದು ಅವಳ ರಕ್ಷಣೆ ಮಾಡುತ್ತಾನೆ, ನಿಮ್ಮ ಅಜ್ಞಾತವಾಸ ಶುಭಪ್ರದವಾಗಲಿ ಎಂದು ಆಶೀರ್ವದಿಸಿದನು. ಸೂರ್ಯ ಅಂತರ್ಧಾನನಾದ ನಂತರ ತಮ್ಮ ಶಸ್ತ್ರಗಳನ್ನೆಲ್ಲ ಒಂದು ಪಂಚೆಯಲ್ಲಿ ಹಾಕಿ ಅದನ್ನು ಒಂದು ಶವದಂತೆ ಮಾಡಿ ಅದನ್ನು ಹತ್ತಿರದ ವನದಲ್ಲಿದ್ದ ಒಂದು ಶಮೀ ಮರದ ಕೊಂಬೆಗೆ ಎತ್ತರದಲ್ಲಿ ನೇತು ಹಾಕಿದರು. ವಿರಾಟ ರಾಜ್ಯದಲ್ಲಿ ಇರುವಾಗ ಒಬ್ಬರೊಂದಿಗೆ ಒಬ್ಬರು ಮಾತನಾಡಬೇಕಾದರೆ ಅಥವಾ ಏನಾದರೂ ಸಂದೇಶವನ್ನು ರವಾನಿಸಬೇಕಾದರೆ ಹೇಗೆ ಮಾಡಬೇಕು, ಯಾವ ರಹಸ್ಯ ಸಂಕೇತವನ್ನು ಹೇಗೆ ಎಲ್ಲರಿಗೂ ತಲುಪಿಸಬೇಕು ಎಂದು ನಿರ್ಣಯಿಸಿಕೊಂಡರು. ಮೊದಲು ಯುಧಿಷ್ಠಿರ ವಿರಾಟನ ಆಸ್ಥಾನಕ್ಕೆ ಹೊರಟ. ಅವನ ಗಾಂಭೀರ್ಯವನ್ನು, ನಡಿಗೆಯನ್ನು ಆಸ್ಥಾನಿಕರು ಆಶ್ಚರ್ಯದಿಂದ ನೋಡುತ್ತಾ ಇರುವಾಗ ಯುಧಿಷ್ಠಿರನನ್ನು ವಿರಾಟ, ಯಾರು ನೀನು ಎಂದು ಪ್ರಶ್ನಿಸಿದ. ಯುಧಿಷ್ಠಿರ, ನಾನು ದ್ಯೂತ ಪಂಡಿತ. ಇಲ್ಲಿಯವರೆಗೆ ಯುಧಿಷ್ಠಿರನ ಜೊತೆಗೆ ಇದ್ದೆ. ಅವರು ಅಜ್ಞಾತವಾಸಕ್ಕೆ ಹೋಗಿದ್ದರಿಂದ ನಿಮ್ಮಲ್ಲಿಗೆ ಬಂದಿದ್ದೇನೆ ಎಂದ. ವಿರಾಟನಿಗೆ ದ್ಯೂತ ಪದದ ನಂತರ ಏನೂ ಕಿವಿಗೆ ಬೀಳಲೇ ಇಲ್ಲ. ಅವನಿಗೆ ದ್ಯೂತವೆಂದರೆ ಅಷ್ಟೊಂದು ಇಷ್ಟ. ಬಂದವನು ದ್ಯೂತ ಪಂಡಿತನೆಂದ ಕೂಡಲೇ ಅವನನ್ನು ತನ್ನೊಂದಿಗೇ ಇರಲು ಹೇಳಿದ. ಹೀಗೆ ಪಾಂಡವರೆಲ್ಲ ಒಬ್ಬೊಬ್ಬರಾಗಿ ವಿರಾಟ ರಾಜ್ಯವನ್ನು ಸೇರಿಕೊಂಡರು. ಕಡೆಗೆ ದ್ರೌಪದಿ ವಿರಾಟನ ಅಂತಃಪುರದ ಕಡೆ ನಡೆದಳು. ದಾರಿಯಲ್ಲಿ ಅವಳನ್ನು, ಅವಳ ಮೈಮಾಟವನ್ನು ಜನರು ಬೆರಗಿನಿಂದ ನೋಡತೊಡಗಿದರು. ಅವಳ ಬಗ್ಗೆ ಅರಿತ ವಿರಾಟನ ಹೆಂಡತಿ ಸುದೇಶ್ನೆ ಅವಳನ್ನು ತನ್ನ ಅಂತಃಪುರಕ್ಕೆ ಕರೆಸಿಕೊಂಡಳು. ದ್ರೌಪದಿ
ಮಹಾರಾಣಿ, ನಾನು ಒಬ್ಬಳು ಸೈರಂಧ್ರಿ. ನನಗೆ ಕೇಶವಿನ್ಯಾಸದಲ್ಲಿ ಮಹಾಪರಿಣಿತಿ ಇದೆ. ದ್ರೌಪದಿಗೆ ಕೆಲವು ಕಾಲ ಸೈರಂಧ್ರಿಯಾಗಿದ್ದೆ. ನನಗೆ 5 ಜನ ಗಂಧರ್ವಪತಿಗಳು. ಕಾರಣಾಂತರದಿಂದ ನಾನು ಅವರಿಂದ ಬೇರೆಯಾಗಿರಬೇಕಾಗಿದೆ. ಸ್ವಲ್ಪ ಕಾಲ ನನಗೆ ಇಲ್ಲಿರಲು ಅವಕಾಶ ಮಾಡಿಕೊಡಿ. ನಿಮಗೆ ಇಷ್ಟವಾಗುವ ಕೇಶವಿನ್ಯಾಸವನ್ನು ನಿಮಗೆ ಮಾಡಿ ನಿಮ್ಮ ಸೌಂದರ್ಯವನ್ನು ಹೆಚ್ಚಿಸುತ್ತೇನೆ ಎಂದಳು. ಸುದೇಶ್ನೆ ದ್ರೌಪದಿಯಿಂದ ಒಂದು ತುರುಬನ್ನು ಕಟ್ಟಿಸಿ ನೋಡಿ ಅವಳನ್ನು ಸೈರಂಧ್ರಿಯಾಗಿ ತನ್ನ ಅಂತಃಪುರದಲ್ಲಿ ಇರಿಸಿಕೊಂಡಳು. ಹೀಗೆ ಪಾಂಡವರು ದ್ರೌಪದಿಯೊಂದಿಗೆ ವಿರಾಟನ ರಾಜ್ಯವನ್ನು ಸೇರಿಕೊಂಡರು. ಮುಂದಿನ ಸಂಚಿಕೆಯಲ್ಲಿ ಕೀಚಕನ ವಧೆಯ ಬಗ್ಗೆ ಅರಿಯೋಣ.